ನಮಸ್ತೆ ಎಲ್ಲರಿಗೂ. ನಾನು ಇವತ್ತು ಎಳ್ಳಿನ ಹೋಳಿಗೆಯನ್ನು ಮಾಡ್ತಾ ಇದ್ದೀನಿ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಎಳ್ಳಿನಲ್ಲಿ ತ್ವಚೆಗೆ ಕಾಂತಿ ನೀಡುವ ಹಾಗೂ ದೇಹದಲ್ಲಿ ಉಷ್ಣವನ್ನು ಹೆಚ್ಚಿಸುವ ಗುಣಗಳು ಇವೆ. ಎಳ್ಳು ಸೇವಿಸುವುದರಿಂದ ತ್ವಚೆಗೆ ಸ್ವಾಭಾವಿಕ ಕಾಂತಿ ಬರುತ್ತದೆ ಮತ್ತು ಚಳಿಗಾಲದಲ್ಲಿ ದೇಹಕ್ಕೆ ಅಗತ್ಯವಾದ ಉಷ್ಣವು ದೊರೆಯುತ್ತದೆ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗಿದ್ರೆ ಬನ್ನಿ ಯಾವ ರೀತಿ ಮಾಡೋದು ಎಳ್ಳಿನ ಹೋಳಿಗೆನ ಅಂತಂದೇಳಿ ಈ ವಿಡಿಯೋದಲ್ಲಿ ನೋಡೋಣ. ಮೊದಲದಾಗಿ ನಾನು ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ. ಇವಾಗ 1 ಬೌಲ್ ಆಗುವಷ್ಟು ಗೋಧಿ ಹಿಟ್ಟು, 1 ಬೌಲ್ ಆಗುವಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಇವಾಗ 2ರಿಂದ 3 ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬೇಕು ಅಂದರೆ ನೀವು 1 ಚಿಟಿಕೆಯಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋಬೋದು. ಇವಾಗ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಮೃದುವಾಗಿ ನಾದ್ಕೋಬೇಕು. ಚಪಾತಿ ಹಿಟ್ಟು ಥರ ಮಾಡ್ಕೋಬಾರ್ದು. ಮೃದುವಾಗಿ ಇವಾಗ ನಾವು ಒಬ್ಬಟ್ಟನ್ನು ಮಾಡ್ತೀವಿ, ಬೇಳೆ ಒಬ್ಬಟ್ಟು, ಅದೇ ರೀತಿ ನಾವು ಹಿಟ್ಟನ್ನು ನಾದ್ಕೋಬೇಕು. ಇದನ್ನು ಸಹ ಅದೇ ರೀತಿ ನಾದ್ಕೋಬೇಕು. ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆ ಹಾಕೋದ್ರಿಂದ ಹಿಟ್ಟು ಚೆನ್ನಾಗಿ ನೆನೆಯುತ್ತೆ, ಮೃದುವಾಗಿ ಆಗುತ್ತೆ. ಇವಾಗ ಲಿಡ್ ಕ್ಲೋಸ್ ಮಾಡಿ 1/2 ಅವರ್ ಇಡ್ತಾ ಇದ್ದೀನಿ. ನೀವು ಟೈಮ್ ಇದ್ದರೆ 1 ಅವರ್ ಇಡ್ಕೋಬೋದು. ಹಿಟ್ಟು ನೆಂದಷ್ಟು ತುಂಬ ಚೆನ್ನಾಗಿ ಆಗುತ್ತೆ ಹೋಳಿಗೆ. ಇವಾಗ ಕಡಾಯಿಗೆ ನೋಡಿ 1 ಬೌಲ್ ಆಗುವಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ಬಿಳಿ ಎಳ್ಳು ಅಥವಾ ಕರಿ ಎಳ್ಳು ಎರಡರಲ್ಲಿ ಮಾಡ್ಕೋಬೋದು. ನಿಮ್ಮಲ್ಲಿ ಯಾವುದಿರುತ್ತೋ ಅದರಲ್ಲಿ ಮಾಡ್ಕೋಬೋದು. ನಾನು ಬಿಳಿ ಎಳ್ಳಲ್ಲಿ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಇದನ್ನು ಹುರಿದು ತೊಗೊಳ್ಳಿ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚಟಪಟ ಅಂತ ಸಿಡಿಯುತ್ತೆ. ಸ್ವಲ್ಪ ದಪ್ಪ ಆಗುತ್ತೆ ನೋಡಿ, ಅಲ್ಲಿ ತನಕ ಹುರಿದು ತೊಗೊಳ್ಳಿ. ಘಮ ಬರಲು ಸ್ಟಾರ್ಟ್ ಆಗುತ್ತೆ ಅಲ್ಲಿ ತನಕ. ಇವಾಗ ನೋಡಿ ಹುರಿದಿದ್ದಾಗಿದೆ, ದಪ್ಪ ಆಗಿದೆ. ಈ ರೀತಿ ಇರುವಾಗ ಸ್ಟವ್ನ ಆಫ್ ಮಾಡ್ಕೊಳ್ಳಿ. ಇವಾಗ ಕರೆಕ್ಟಾಗಿ ಹುರಿದಿದ್ದಾಗಿದೆ. ಇವಾಗ ನಾನು ಮಿಕ್ಸರ್ ಜಾರಿಗೆ ಹಾಕ್ತಾಯಿದ್ದೀನಿ. ನೋಡಿ ಇದಿಷ್ಟು ಹುರಿದಿರುವಂಥದ್ದನ್ನು 1 ಬೌಲಷ್ಟು ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ 1 ಬೌಲ್ ಆಗೋಷ್ಟು ಬೆಲ್ಲನ ಹಾಕ್ತಾಯಿದ್ದೀನಿ. ಇವಾಗ ನೋಡಿ ಟೇಸ್ಟಿಗೋಸ್ಕರ ನಾನು ಏಲಕ್ಕಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪೌಡ್ರನ್ನ ಹಾಕಿ, ಇದಕ್ಕೆ ನೀರು ಹಾಕಬಾರ್ದು. ಆದಷ್ಟು ಇದನ್ನು ಸಣ್ಣಗೆ ರುಬ್ಬಿ ತೊಗೋಬೇಕು. ಇವಾಗ ನೋಡಿ ಈ ರೀತಿ ರುಬ್ಬಿ ತೊಗೊಂಡಿದ್ದೀನಿ. ನಾವು ಯಾವ ರೀತಿ ಅದನ್ನು ರುಬ್ಬುತ್ತೇವೆ ಆ ರೀತಿ ಅದರಲ್ಲಿ ಎಣ್ಣೆ ಬಿಡುತ್ತೆ. ಅದಕ್ಕೋಸ್ಕರ ಅದು ತಾನಾಗೆ ಗಟ್ಟಿ ಆಗುತ್ತೆ. ನೀವು ಗಟ್ಟಿ ಆಗಲಿಲ್ಲ ಅಂದರೆ ಸ್ವಲ್ಪ 2 ಟೀ ಸ್ಪೂನಷ್ಟು ನೀರನ್ನು ಅಥವಾ ಹಾಲನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋಬೋದು. ಸ್ವಲ್ಪ ಮಿಕ್ಸ್ ಮಾಡ್ಕೋದ್ರಿಂದ ಸ್ವಲ್ಪ ಹೂರ್ಣ ಥರ ರೆಡಿ ಆಗುತ್ತೆ. ಇವಾಗ ನೋಡಿ ಅದರಲ್ಲಿ ಎಷ್ಟೊಂದು ಎಣ್ಣೆ ಅಂಶ ಇದೆ ಅಂತ. ಇದಕ್ಕೆ ನಾನು 2 ಟೀ ಸ್ಪೂನಷ್ಟು ಹಾಲನ್ನು ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ. ಹಾಲನ್ನು ಮಿಕ್ಸ್ ಮಾಡಿ ತೊಗೊಂಡ್ರಿಂದ ಮೃದುವಾಗಿ ಬರುತ್ತೆ. ಇವಾಗ ಹಿಟ್ಟನ್ನು ನಾವು ಮೃದುವಾಗಿ ನಾದ್ಕೊಂಡಿರ್ತೀವಿ, ಅದೇ ರೀತಿ ಇದನ್ನು ನಾವು ರೆಡಿ ಮಾಡಿ ತೊಗೋಬೇಕು. ಇವಾಗ ನೋಡಿ ಇದು 1 ಅವರ್ ಆಗಿದೆ. 1 ಅವರ್ ಅಥವಾ 1/2 ಅವರ್ ಆದರೆ ಸಾಕಾಗುತ್ತೆ. ನಾನು 1/2 ಅವರ್ ಅಂತ ಇಟ್ಟು 1 ಅವರ್ ಆಗಿದೆ. ಚೆನ್ನಾಗಿ ಹಿಟ್ಟು ನೆಂದಿದೆ ನೋಡಿ. ಈ ರೀತಿ ಹಿಟ್ಟು ನೆನಿಬೇಕು, ಸ್ಮೂತಾಗಿ ಆಗುತ್ತೆ. ಮೇಲೆ ಸ್ವಲ್ಪ ಎಣ್ಣೆ ಹಾಕೋದ್ರಿಂದ ಇವಾಗ ನಾವು ಬೇಳೆ ಒಬ್ಬಟ್ಟಿಗೆ ಯಾವ ರೀತಿ ತೊಗೋತೀವಿ ಅದೇ ರೀತಿ ಹಿಟ್ಟನ್ನು ತೊಗೋತಾ ಇದ್ದೀನಿ. ಇವಾಗ ನೋಡಿ ನಾನು ಎಳ್ಳಿಗೆ ಸ್ವಲ್ಪ ಹಾಲನ್ನು ಹಾಕಿ ಮೃದುವಾಗಿ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಮೃದುವಾಗಿ ಇರಬೇಕು. ಇವಾಗ ನಾದಿರುವಂಥ ಹಿಟ್ಟು ಮತ್ತು ಹೂರಣ ಸೇಮ್ ಇರಬೇಕು. ಅದು ಗಟ್ಟಿಯಾಗಿ ಇದು ತೆಳ್ಳಗೆ ಇರಬಾರ್ದು. ಅದಕ್ಕೋಸ್ಕರ ಈ ರೀತಿ ಮೃದುವಾಗಿ ಮಾಡ್ಕೊಳ್ಳಿ. ಹೂರಣನ ನೋಡಿ ಈ ರೀತಿ ಕ್ಲೋಸ್ ಮಾಡ್ಕೊಳ್ಳಿ. ನೀವು ಬೇಳೆ ಒಬ್ಬಟ್ಟನ್ನು ಯಾವ ರೀತಿ ಮಾಡ್ತೀರಾ ಅದೇ ರೀತಿಯೇ ಮಾಡ್ಕೋಬೇಕು. ತುಂಬಾ ಈಸಿ ಇದೆ ಈ ಹೋಳಿಗೆ. 2 ತಿಂಗಳು ಇಟ್ಟರು ಏನೂ ಆಗಲ್ಲ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ರೆಡಿ ಮಾಡಿ ತಗೊಳ್ಳಿ. ನೋಡಿ ಈ ರೀತಿ ಹೂರಣ ಇರಬೇಕು. ಇನ್ನೊಂದನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ತುಂಬಾ ಈಸಿ ಇದೆ ಮಾಡೋದು ಮಾತ್ರ. ಬೇಳೆ ಒಬ್ಬಟ್ಟಕ್ಕಿಂತ ಈ ಒಬ್ಬಟ್ಟು ತುಂಬಾ ಈಸಿ ಮಾಡೋದು. ಅದನ್ನು ಹಾಗೆ ತಿನ್ಬೋದು. ಇದನ್ನು 2 ತಿಂಗಳು ಇಟ್ಟರೂ ಏನೂ ಆಗಲ್ಲ. ನಾವು ಯಾವಾಗ ಬೇಕು ಅನಿಸುತ್ತೆ ಅವಾಗ ನಾವು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ ನೋಡಿ. ಇವಾಗ ನೋಡಿ ಒಂದು ನಾನು ಸೀಟನ್ನು ತೊಗೊಂಡಿದ್ದೀನಿ. ಮೇಲೆ ಸ್ವಲ್ಪ ಎಣ್ಣೆನ ಹಚ್ಚಿ ಈ ರೀತಿ ಕೈಯಿಂದ ಸ್ವಲ್ಪ ಫ್ರೆಶ್ ಮಾಡಿ ತೊಗೊಳ್ಳಿ. ಆಗ ಮಾತ್ರ ತುಂಬಿರುವಂಥ ಹೂರಣ ಕರೆಕ್ಟಾಗಿ ಲೆವೆಲಾಗಿ ಸ್ಪ್ರೆಡ್ ಆಗುತ್ತೆ. ನೋಡಿ ಈ ರೀತಿ ನಾವು ಚಪಾತಿ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಲಟ್ಟಿಸಿ ತಗೋಬೇಕು. ನೋಡಿ ಈ ರೀತಿ ತುಂಬಾ ಬರುತ್ತೆ ಮತ್ತು ಮಾಡೋದು ಸಹ ತುಂಬಾ ಈಸಿ. ನೋಡಿ ಈ ರೀತಿ ನಿಧಾನವಾಗಿ ಸೈಡೆಲ್ಲ ಕವರ್ ಮಾಡ್ಕೊಳ್ಳಿ. ಸೈಡು ದಪ್ಪ ಇರಬಾರ್ದು. ಇವಾಗ ನೋಡಿ ಕೆಲವರಿಗೆ ಹೋಳಿಗೆ ಮೇಲೆ ತವಾಕ್ಕೆ ಹಾಕಕ್ಕೆ ಬರೋದಿಲ್ಲ, ಅಂಥವ್ರು ಈ ರೀತಿ ಈಸಿಯಾಗಿ ಇವಾಗ ರೋಲ್ ಮಾಡಿಕೊಂಡು ಹಾಕೋಬೋದು. ಇವಾಗ ನೋಡಿ ನಾನು ತವಾಗೆ ಸ್ವಲ್ಪ ಎಣ್ಣೆನ ಹಾಕಿ
ಈ ರೀತಿ ಹಾಕ್ಕೊಳ್ಳಿ. ತುಂಬಾ ಈಸಿ ಈ ರೀತಿ ಹಾಕಿ ಮಾಡೋದ್ರಿಂದ. ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ನಿಧಾನವಾಗಿ ತೆಗೆದು ಹಾಕಬೇಕು. ನೋಡಿ, ಎರಡು ಸೈಡು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳಿ. ಇವಾಗ ಚಳಿಗಾಲದಲ್ಲಿ ತುಂಬಾ ಥಂಡಿ ಇರುತ್ತೆ. ಆವಾಗ ಈ ರೀತಿ ನಾವು ಎಳ್ಳನ್ನು ತಿನ್ನೋದ್ರಿಂದ ಎಳ್ಳು ತುಂಬಾ ಹೀಟು ಮತ್ತು ತ್ವಚೆಗೆ ತುಂಬಾ ಒಳ್ಳೆಯದು. ಈ ರೀತಿ ಇದರಲ್ಲಿ ಆಯಿಲ್ ಇರೋದ್ರಿಂದ ತ್ವಚೆಗೆ ತುಂಬಾ ಒಳ್ಳೆಯದು ಈ ರೀತಿ ಎಳ್ಳಿನ ಹೋಳಿಗೆ ತಿನ್ನೋದ್ರಿಂದ. ಇವಾಗ ನೋಡಿ ಇನ್ನೊಂದನ್ನು ಮಾಡ್ತಾಯಿದ್ದೀನಿ. ಬೇಗ ಬೇಗ ರೆಡಿ ಮಾಡ್ಕೋಬೋದು ಎಳ್ಳಿನ ಹೋಳಿಗೆನ. ಎರಡು ಸೈಡು ಚೆನ್ನಾಗಿ ಬೇಯಿಸಿ ತೊಗೋತಾ ಇದೆ ನೋಡಿ. ಎಣ್ಣೆನ ಸ್ವಲ್ಪ ಹಾಕಬೇಕು, ಯಾಕಂದರೆ ಇದರಲ್ಲಿ ಎಣ್ಣಿನ ಅಂಶ ಇರುತ್ತೆ ಎಳ್ಳಿನಲ್ಲಿ. ಹಾಗಾಗಿ ತುಂಬ ಎಣ್ಣೆನ ಹಾಕಬಾರ್ದು. ನೋಡಿ, ಎರಡು ಸೈಡು ಚೆನ್ನಾಗಿ ಬೇಯಿಸಿ ತೊಗೊಂಡಿದ್ದೀನಿ. ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಹೇಗಾಗಿತ್ತು ಅಂತಂದೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆರೋಗ್ಯಕರವಾದಂತಹ ಎಳ್ಳಿನ ಹೋಳಿಗೆ ರೆಡಿಯಾಗಿದೆ. ಮಾಡೋದು ತುಂಬಾ ಈಸಿ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ತುಂಬಾ ಈಸಿ ಇದೆ ಮಾಡೋದು ಮಾತ್ರ. ಮತ್ತೆ ಭೇಟಿಯಾಗೋಣ ಮುಂದಿನ ರೆಸಿಪಿ ಒಂದಿಗೆ ಹಾಗೂ ಹೋಮ್ ರೆಮಿಡಿ ಒಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.